Yes, the chapter is living and non-living things. We have learned what are living things, non-living things, natural things, man-made things. Now, the continuation of the same chapter, we have here the living things breathe. All living things like humans, plants and animals breathe air using different organs. Human beings as well as animals like cow, monkey, dog breathe through lungs. Fish breathe through their gills. Plants take in air through very tiny openings on their leaves called stomata. ಲಿವಿಂಗ್ ಥಿಂಗ್ಸ್ ಬ್ರೀತ್. ಯಾವುದೇ ಒಂದು ಜೀವ ಇರುವ ಪ್ರಾಣಿ ಇರ್ಬೋದು, ಪಕ್ಷಿ ಇರ್ಬೋದು, ಒಂದು ಗಿಡ ಇರ್ಬೋದು, ಅದು ಎಲ್ಲ ಹುಳನೂ ಇರ್ಬೋದು. ಅದಕ್ಕೆಲ್ಲರಿಗೂ ಏನು ಬೇಕು? ಗಾಳಿ ಬೇಕು. ಗಾಳಿಯಲ್ಲಿ ಏನಿರುತ್ತೆ? ಅದರಲ್ಲಿ ಆಕ್ಸಿಜನ್ ಇರುತ್ತೆ. ಸೊ ಆಲ್ ದ ಲಿವಿಂಗ್ ಥಿಂಗ್ಸ್ ಹ್ಯಾವ್ ಟು ಬ್ರೀತ್, ಹ್ಯಾವ್ ಟು ಇನ್ಹೇಲ್ ಏರ್. ವಾಟ್ ಡಸ್ ದ ಏರ್ ಹ್ಯಾಸ್? ಏರ್ ಹ್ಯಾಸ್ ವೇರಿಯಸ್ ಗ್ಯಾಸಸ್ and air also is filled with oxygen. So all the animals, plants, birds, insects, organisms will inhale air to live. What does it has? It has oxygen. Okay, बहुत सारे जिंदा चीज़ें जिंदा रहने के लिए उनको हवा अपने अंदर लेनी होती है. हवा में क्या रहता है? बहुत सारे गैसेस है, उसके साथ ऑक्सीजन है. तो एयर में क्या है? ऑक्सीजन है. तो एक कोई भी चीज़ जिंदा रहने के लिए उसको क्या चाहिए? ऑक्सीजन. ओके, लेट अस गो हियर. इंसान, जानवर, झाड़, परिंदे सब कैसे लेते हैं एयर? डिफरेंट तरीके से लेते हैं, अलग अलग तरीक़ों से. ह्यूमन एज वेल एज एनिमल्स like cow, monkey, dog breathe through lungs. ये इंसान, जानवर जैसे गायें, बंदर, कुत्ते, बिल्ली, ये सब कैसे लेते हैं सांस? थ्रू देयर लंग्स. किससे लेते हैं? जैसे हम सांस नाक से लेते हैं तो वो कहाँ पे जाते हैं? लंग्स में. ಈಗ ಬಹಳಷ್ಟು ಪ್ರಾಣಿಗಳು ಇದಾವೆ. ಆ ಪ್ರಾಣಿಗಳು ತಮ್ಮಲ್ಲಿ ಗಾಳಿಯನ್ನು ತಗೊಳ್ಳುತ್ತೆ, ತಮ್ಮ ದೇಹದಲ್ಲಿ ಗಾಳಿಯನ್ನು ತಗೊಳ್ಳುತ್ತೆ. ಆ ಕೆಲವು ಪ್ರಾಣಿಗಳು, ನಾವು ಮನುಷ್ಯರು, ಆಕಳ ಮತ್ತು ಮಂಗ, ಮಂಕಿ, ನಾಯಿ, ಬೆಕ್ಕು ಇವೆಲ್ಲ ಏನು ಮಾಡುತ್ತೆ? ಗಾಳಿ ತಮ್ಮ ದೇಹದಲ್ಲಿ ತಗೊಳ್ಳುತ್ತೆ. ಹೆಂಗೆ ತಗೊಳ್ಳುತ್ತೆ? ಲಂಗ್ಸ್ ಅಲ್ಲಿ ತಗೊಳ್ಳುತ್ತೆ. ದೇ ಇನ್ಹೇಲ್ ಏರ್ through nose and it reaches to the lungs through their lungs. lungs ಇಂದ ಅವ್ರು ಏನು ಮಾಡ್ತಾರೆ? ಅವರು ಗಾಳಿಯನ್ನು ತಗೊಳ್ಳುತ್ತೆ. ಲಿವಿಂಗ್ ಥಿಂಗ್ ಬ್ರೀತ್ಸ್. ಯಾವುದೇ ಜೀವ ಇರುವ ಪ್ರಾಣಿ, ಪಕ್ಷಿ ಅಥವಾ ಗಿಡಗಳು, ಇವಕ್ಕೆ ಗಾಳಿ ಬೇಕು. ಜೀವಂತವಾಗಿ ಇರುವಕ್ಕೆ ಅವ್ರಿಗೆ ಗಾಳಿ ಬೇಕು. ಗಾಳಿಯಲ್ಲಿ ಏನಿರುತ್ತೆ? ಆಕ್ಸಿಜನ್. ಜೋರಾಗಿ ಹೇಳಿ ನನ್ನ ಜೊತೆ. ಹ್ಯೂಮನ್ ಬೀಯಿಂಗ್ಸ್ ಆಸ್ ವೆಲ್ ಆಸ್ animals like cow, monkey, dog breathe through their lungs. ಇನ್ನೊಂದ್ಸತಿ ಹೇಳಿ. ಲಿವಿಂಗ್ ಥಿಂಗ್ಸ್ ಬ್ರೀತ್. ಲೌಡ್ಲಿ. ಲಿವಿಂಗ್ ಥಿಂಗ್ಸ್ ಬ್ರೀತ್. ಹ್ಯೂಮನ್ ಬೀಯಿಂಗ್ಸ್ ಆಸ್ ವೆಲ್ ಆಸ್ ಎನಿಮಲ್ಸ್ ಲೈಕ್ ಕೌ, ಮಂಕಿ, ಡಾಗ್ಸ್ ಬ್ರೀತ್ ಥ್ರೂ ದೇರ್ ಲಂಗ್ಸ್. ಅವರು ಹೆಂಗೆ ಬ್ರೀತ್ ತೊಗೊಳ್ತಾರೆ? ಬ್ರೀತ್ ಹೆಂಗೆ ಮಾಡ್ತಾರೆ? ಅವರು ಲಂಗ್ಸಿಂದ ಬ್ರೀತ್ ಮಾಡ್ತಾರೆ. ಯಾರ್ಯಾರು? ನನ್ನ ಜೊತೆ ಹೇಳಿ. ಕೌ, ಮಂಕಿ, ಡಾಗ್ಸ್ ಆ್ಯಂಡ್ ಹ್ಯೂಮನ್ ಬೀಯಿಂಗ್ಸ್. ಹೆಂಗೆ ತೊಗೊಳ್ತೀವಿ ನಾವು ಬ್ರೀತು? ಲಂಗ್ಸ್ ಥ್ರೂ. ಮತ್ತೆ ನಾನು ಈ ಪ್ರಶ್ನೆ ಕೇಳ್ತೀನಿ, ಎಕ್ಸಾಮಲ್ಲಿ ಬರಬಹುದು. ಓಕೆ, ಹ್ಯೂಮನ್ ಬೀಯಿಂಗ್ಸ್, ಕೌ, ಮಂಕಿ, ಡಾಗ್ ಬ್ರೀತ್ ಥ್ರೂ ಲಂಗ್ಸ್. ಫಿಶ್ ಒಂದು ಮೀನು ಬ್ರೀತ್ ಥ್ರೂ ಗಿಲ್ಸ್. ಗಿಲ್ಸ್ ಅಂದರೆ ಏನು? ಯಾವುದೇ ಒಂದು ಮೀನು ತಗೊಳ್ಳಿ,
ಮೀನು ಹೆಂಗೆ ತಗೊಳುತ್ತೆ ಏರು? ಗಿಲ್ಸ್ ಅಂತ ಇಲ್ಲಿ ಏನಿರುತ್ತೆ, ಇಲ್ಲಿ ಇವ್ರಿಗೆ ಗಿಲ್ಸ್ ಅಂತ ಇರುತ್ತೆ, ಇಲ್ಲಿ ಒಂದು ಓಪನಿಂಗ್ ಇರುತ್ತೆ. ಇಲ್ಲಿ ಸ್ವಲ್ಪ ನೀವು ಮೀನನ್ನು ಸೂಕ್ಷ್ಮವಾಗಿ ನೋಡಿದಾಗ ಇಲ್ಲಿ ಒಂದು ಓಪನಿಂಗ್ ಇರುತ್ತೆ, ಇದನ್ನು ತೆಗಿಬಹುದು, ನಾವು ಹಿಂಗೆ ತೆಗೆದು ನೋಡಬಹುದು. ಇಲ್ಲಿ ಏನಿರುತ್ತೆ, ಗಿಲ್ಸ್ ಇರುತ್ತೆ. ಆ ಗಿಲ್ಸ್ ಥ್ರೂ ಅವರು ಬ್ರೀತಿಂಗ್ ಮಾಡ್ತಾರೆ. ಅವರು ಯಾವುದು? ಫಿಶ್. ಇಲ್ಲಿ ಇದೆ ನೋಡಿ, ಇಲ್ಲಿದೆ, ಥ್ರೂ ಗಿಲ್ಸ್. ಮನುಷ್ಯರು ಹೆಂಗೆ ಮಾಡ್ತೀವಿ ನಾವು ಗಾಳಿ ಮೂಗಿಂದ ತಗೊಂಡು ನಮ್ಮ ದೇಹದಲ್ಲಿ ಇಲ್ಲಿ ಲಂಗ್ಸ್ ಇದೆ, ಈ ಲಂಗ್ಸ್ ಥ್ರೂ ನಾವು ಬ್ರೀತ್ ಮಾಡ್ತೀವಿ. ಕ್ಯಾಮಲ್, ಡಾಗ್, ಎನಿಮಲ್ಸ್, ಆಲ್ ದ ಎನಿಮಲ್ಸ್, ಕೌ, ಮಂಕಿ, ವಿ ಬ್ರೀತ್ ಥ್ರೂ ಲಂಗ್ಸ್. ಫಿಶ್ ಬ್ರೀತ್ ಥ್ರೂ ಗಿಲ್ಸ್. ಲಂಗ್ಸಲ್ಲಿ ನಾವು ಏನು ಮಾಡ್ತೀವಿ? ಥ್ರೂ ಹ್ಯೂಮನ್ ಬೀಯಿಂಗ್ಸ್ ಆ್ಯಂಡ್ ಎನಿಮಲ್ಸ್ ಬ್ರೀತ್ ಥ್ರೂ ಲಂಗ್ಸ್. ಫಿಶಸ್ ಬ್ರೀತ್ ಥ್ರೂ ಗಿಲ್ಸ್. ಇಲ್ಲಿ ಒಂದು ಓಪನಿಂಗ್ ಇದೆ, ಇದು ಫಿಶ್ಶಿನ ಮುಖ, ಇದು ಕಣ್ಣು, ಇದು ಬಾಯಿ. ಇಲ್ಲಿ ಏನಿರುತ್ತೆ, ಇಲ್ಲಿ ಒಂದು ಓಪನ್ ಇರುತ್ತೆ. ಇಲ್ಲಿ ನೀವು ನೋಡಿದಾಗ ಹಿಂಗೆ ಒಂದು ತೆಗೆದು ನೋಡಿದಾಗ ಇಲ್ಲಿ ಒಂದು ರೆಡ್ ಥರ ಈ ಥರ ಕಾಣುತ್ತೆ ಡಿಸೈನ್, ಅದು ಏನು? ಗಿಲ್ಸ್ ಅಂತೀವಿ. इंसान, जानवर, बहुत सारे जानवर, गायें, बंदर, कुत्ते, बिल्ली सभी सांस लेते हैं. कैसे? नाक से लेते हैं और वो कहाँ पे पहुँचते हैं? लंग्स में. इसे क्या कहते हैं? लंग्स. दीज आर कॉल्ड लंग्स. ओके. तो इंसान, जानवर सांस नाक से लेते हैं थ्रू लंग्स. फिशेस थ्रू गिल्स. अगर मछली को अगर हम देखेंगे, उसके गले के पास एक ओपनिंग है, उस ओपनिंग को हम निकाल के देखेंगे तो यहाँ पे एक गिल्स, लाल रंग के गिल्स रहेंगे. सांस वो लंग्स से नहीं लेती, वो गिल्स से लेती है. ओके. प्लांट्स, जानवर हो गया और यहाँ पे फिशेस हो गए, तो सभी कैसे लेते हैं? लंग्स और गिल्स से. यहाँ पे झाड़ है, तो झाड़ कैसे लेते हैं? Now here we have leaves. When you see, there is a small holes in the leaves. If this is the leaf, ಇದು ಒಂದು ಎಲೆ. ಗಿಡಗಳು ಬ್ರೀತಿಂಗ್ ಮಾಡ್ತೇವೆ. ಹೆಂಗೆ? ಅವರಲ್ಲಿ ಲೀವ್ಸಲ್ಲಿ, ಈ ಎಲೆಗಳಲ್ಲಿ ಭಾಳ ಸಣ್ಣ ಹೋಲ್ಸ್ ಇರುತ್ತೆ. ಆ ಹೋಲ್ಸಿಂದ ಗಾಳಿ ತಗೊಳುತ್ತೆ. पत्तों में, झाड़ों में, पत्तों में यहाँ पे छोटे होल्स रहते हैं. उन होलों से झाड़ ब्रीथिंग करते हैं, हवा अंदर लेते हैं. इंसान नाक से और लंग्स से, जानवर और इंसान नाक से लंग्स से हवा लेते हैं. नाक से लंग्स से हवा, ಗಾಳಿ ನಾವು ಮೂಗಿಂದ, ಇಲ್ಲಿ ಲಂಗ್ಸಿಂದ ತಗೊಳ್ತೀವಿ. ಫಿಶಸ್ ಗಿಲ್ಸಿಂದ ತಗೊಳ್ಳುತ್ತೆ. ಗಿಡಗಳು ಎಲೆಯಲ್ಲಿ ಇರುವ ಸ್ಮಾಲ್ ಹೋಲ್ಸ್ ಇಂದ ಗಾಳಿ ತಗೊಳುತ್ತೆ. ಲೆಟ್ ಅಸ್ ಒನ್ಸ್ ಅಗೇನ್ ಬ್ರೀಫ್ಲಿ ಲರ್ನ್ ಇಟ್. ಆಲ್ ದ ಲಿವಿಂಗ್ ಥಿಂಗ್ಸ್, ಹ್ಯೂಮನ್ ಬೀಯಿಂಗ್ಸ್, ಪ್ಲಾಂಟ್ಸ್, ಎನಿಮಲ್ಸ್ ಬ್ರೀತ್ ಯೂಸಿಂಗ್ ದೇರ್ ಡಿಫರೆಂಟ್ ಆರ್ಗನ್ಸ್. ಹ್ಯೂಮನ್ ಬೀಯಿಂಗ್ಸ್, ಕೌ, ಎನಿಮಲ್ ಲೈಕ್ ಮಂಕಿ, ಡಾಗ್ ಬ್ರೀತ್ ಥ್ರೂ ಲಂಗ್ಸ್. ಫಿಶಸ್ ಬ್ರೀತ್ ಥ್ರೂ ಗಿಲ್ಸ್. ಪ್ಲಾಂಟ್ take air through their tiny openings on their leaves are called stomata. ಗಿಡಗಳು ಲೀಫ್ ಅಂದರೆ ಎಲೆಯಿಂದ ಗಾಳಿ ತಗೊಳುತ್ತೆ. ಸ್ಮಾಲ್ ಹೋಲ್ಸ್ ಇರುತ್ತೆ. ಆ ಹೋಲ್ಸ್ನ ನಾವು ಏನು ಹೇಳ್ತೀವಿ? ಸ್ಟೊಮ್ಯಾಟಾ. ಓಕೆ. ಎಸ್.